ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ವಿಡಿಯೋ ಅಲ್ಲ, ನನ್ನ ಒಂದು ಡೈಲಿ ರೊಟೀನ್ನ ವಿಡಿಯೋ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ, ಬಟ್ ಅದು ಹೆಂಗೆಂಗೋ ಆಗೋಯಿತು. ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾನು ಬೆಳಿಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನನ್ನ ಡೈಲಿ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದರೆ ನನ್ನ ವೆಯ್ಟ್ ಲಾಸ್ ಜರ್ನಿಯ ರೊಟೀನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೇ ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇರೋದು. ಬೆಳಿಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಅದಾದ ನಂತರ ವಾಕ್ ಮಾಡಿಕೊಂಡು ಎಕ್ಸಸೈಜ್ನೂ ಕೂಡ ಮುಗಿಸಿ ಅದಾದ ನಂತರ ಚಿಂಟು ನಾನು ಇಬ್ಬರು ಟ್ಯೂಷನ್ಗೆ ಹೋಗೋಣ, ಅವನನ್ನ ಟ್ಯೂಷನ್ನು ಕರ್ಕೊಂಡು ಹೋಗೋಣ. ಅಲ್ಲಿಂದ ಬಂತು ಅಂದರೆ ಕೆಲಸಗಳೆಲ್ಲ ಆಗಿರುತ್ತೆ, ನನ್ನ ಡೈಲಿ ರೊಟೀನು ಕೂಡ ಮುಗ್ದಿರುತ್ತೆ. ಆರಾಮಾಗಿ ಇನ್ನು ನೈಟ್ ಊಟ ಮಾಡಿ ಮಲಗ್ಬೋದು ಅಂತೇಳಿ ಅದೇ ರೀತಿ ಮೈಂಡ್ ಸೆಟ್ನ ಮಾಡಿಕೊಂಡು ಆಗಲೇ ಒಂದು ವಾರದಿಂದನೂ ಕಾಲನ್ನು ತಳ್ತಾನೆ ಬರ್ತಾಯಿದ್ದೀನಿ, ದಿನಾನ ತಳ್ಕೊಂಡು ಬರ್ತಾನೆ ಇದ್ದೀನಿ. ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ನಾಳೆ ಹೋಯ್ತು, ನಾಡಿದ್ದು ಮಾಡೋಣ, ಈ ಥರ ಅಂದ್ಕೊಂಡು ಒಂದು ವಾರ ಕಳೆದ್ಬಿಟ್ಟೆ. ಅಂದರೆ ನೈಟ್ ಏನು ಮಾಡ್ತೀನಿ, ಒಂದು ಪ್ಲ್ಯಾನಿಂಗ್ ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ವಾಕ್ ಮುಗಿಸ್ಕೊಂಡು ಬಂದುಬಿಟ್ಟು ಅದಾದ ನಂತರ ಎಕ್ಸಸೈಜ್ ಮಾಡ್ಕೊಬಿಡೋಣ. ಅದಾದ ನಂತರ ಅಡುಗೆ ಮಾಡಿ ನನ್ನ ಒಂದು ಎಕ್ಸ್ಟ್ರಾ ಡೈಲಿ ರೊಟೀನ್ ಇರುತ್ತಲ್ಲ ಅದೆಲ್ಲ ಇರುತ್ತೆ. ಮತ್ತು ಅದ್ರ ಜೊತೆಗೆ ಚಿಂಟುನ ಟ್ಯೂಷನ್ಗೆ ಕರ್ಕೋಗ್ಬೇಕು, ಮಧ್ಯಾಹ್ನದ ಅಡುಗೆನೂ ಕೂಡ ಮಾಡಿಟ್ಟಿರಬೇಕು. ಇನ್ನು ಸಂಜೆ ಬರುವಷ್ಟರಲ್ಲಿ ಸುಸ್ತಾಗಿರುತ್ತೆ, ಸಂಜೆ ಬಂದು ಏನು ಮಾಡೋದಕ್ಕಾಗಲ್ಲ. ಮಧ್ಯಾಹ್ನನೇ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಾಡಿತ್ತು ಅಂದರೆ ಸಂಜೆಗೂ ಕೂಡ ಆಗಿಬಿಟ್ಟಿರುತ್ತೆ. ಚಿಂಟುಗೆ ಈ ರೀತಿ ಎಲ್ಲ ಬಾಕ್ಸ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡು ಮಲಗಬೇಕಾದ್ರೆ ಅದ್ರ ಜೊತೆಗೆ ಅಲಾರಮ್ನು ಕೂಡ ಸೆಟ್ ಮಾಡಿಟ್ಟಿರ್ತೀನಿ. ಬೆಳಿಗ್ಗೆನೇ ಇಷ್ಟು ಗಂಟೆಗೆ ಎದ್ಬಿಡಬೇಕು ಅಂತೇಳಿ ಒಂದು 4-5 ಅಲಾರಮ್ ಸೆಟ್ ಮಾಡಿಟ್ಟಿರ್ತೀನಿ. 4:45, 5 ಗಂಟೆ, 5:15, 5:15, 5:45 ಈ ಥರ ಎಲ್ಲ ಒಂದು ಟೈಮಿಂಗ್ಸ್ನ ಇಟ್ಕೊಂಡು ಅಲಾರಮ್ಮು ಕೂಡ ಸೆಟ್ ಮಾಡಿಟ್ಟಿರ್ತೀನಿ. ಬೆಳಗಿನ ಜಾವ ಅದು ಆ ಕರೆಕ್ಟ್ ಟೈಮ್ಗೆ ಅದು ಸೌಂಡ್ ಸ್ಟಾರ್ಟ್ ಆಗುತ್ತೆ. ಆವಾಗ ಏನು ಮಾಡ್ತೀನಿ, ಇವಾಗ 4:45 ಅಲ್ವಾ, ಇನ್ನೊಂದು 1/4 ಗಂಟೆ ಮಲಗೋಣ ಅಂತ ಆಫ್ ಮಾಡೋದು ಮಲಗೋದು, ಇನ್ನೊಂದು 1/4 ಗಂಟೆ ಮಲಗೋಣ ಅಂತೇಳಿ ಆಫ್ ಮಾಡೋದು ಮಲಗೋದು, ಈ ರೀತಿ ಮಾಡ್ತಾನೇ ಇದ್ದೆ. ಮಾಡ್ತಾ ಒಂದು ವಾರ ಕಳೆದಿದ್ದು ಗೊತ್ತೇ ಆಗಲಿಲ್ಲ ನನಗೆ. ಅಂದರೆ ನೈಟು ತುಂಬಾ ಸೆಕೆ ಇರೋದ್ರಿಂದ ಬೆಳಗ್ಗೆ ಎದ್ದು ನಾನು ಎದ್ದೇಳೋಕ್ಕಾಗಲ್ಲ. ಅಂದರೆ ನೈಟ್ ಸರಿಯಾಗಿ ನಿದ್ದೆ ಬರಲ್ಲ, ಎಷ್ಟೇ ಫ್ಯಾನ್ ಗಾಳಿ ಬಂದ್ರೂ ಅದು ಬೀಸ್ತಾ ಕಾವು ಬರುತ್ತೆ, ನಿದ್ದೆನೂ ಕೂಡ ಕಡಿಮೆ. ಮತ್ತು ಬೆಳಗಿನ ಜಾವ ಸ್ವಲ್ಪ ತಣ್ಣಗಾಗೋದ್ರಿಂದ, ಅಂದರೆ ಬೆಳಗಿನ ಜಾವ ಹಿಮ ಎಲ್ಲ ಬೀಳೋದ್ರಿಂದ ಸ್ವಲ್ಪ ತಣ್ಣಗಾಗ್ದಂಗೆ ಫೀಲ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ನೈಟೆಲ್ಲ ಒದಡಿ ಸಾಕಾಗಿ ಬೆಳಗಿನ ಜಾವ ನಿದ್ದೆಗೆ ಹೋಗ್ತಾ ಇರ್ತೀನಿ. ಆ ಟೈಮಲ್ಲಿ ಬೆಳಿಗ್ಗೆ ಎದ್ದು ಯಾರಪ್ಪ ಎಕ್ಸಸೈಸ್ ಮಾಡೋರು, ವಾಕ್ ಮಾಡೋರು ಅಂತ ಹೇಳ್ಕೊಂಡು ಒಂದು ವಾರ ಕಳೆದೆ. ಆ ಒಂದು ವಾರ ಆ ರೀತಿ ಕಳೆದಿರೋದ್ರಿಂದ 76 kg 600 ಗ್ರಾಮ್ ಇದ್ದಿದ್ದ ನನ್ನ ವೆಯ್ಟು 77 kg 600 ಗ್ರಾಮ್ ಬಂತು. ಅಂದರೆ 1 kg ವೆಯ್ಟು ಗೇನ್ ಆಯಿತು. ಹಾಗಾಗಿ ಇನ್ನು ತಡ ಮಾಡೋದು ಬೇಡ, ಇನ್ನು ತಡ ಮಾಡ್ತು ಅಂದರೆ ಮತ್ತೆ ವೆಯ್ಟು ಗೇನ್ ಆಗುತ್ತೆ. 1 kg 1/2 kg ಏನಾದರೂ ವೆಯ್ಟ್ ಜಾಸ್ತಿ ಆಯಿತು ಅಂದರೆ ಪರವಾಗಿಲ್ಲ, ರೆಡ್ಯೂಸ್ ಮಾಡ್ಕೋಬೋದು. ಬಟ್ 2 kg 3 kg ಅಷ್ಟು ವೆಯ್ಟ್ ಗೇನ್ ಆಗಿಬಿಡ್ತು ಅಂದರೆ, ಒಂದು ವೀಕಲ್ಲಿ ಅಷ್ಟು ವೆಯ್ಟು ಜಾಸ್ತಿ ಆಗಿಬಿಡ್ತು ಅಂದರೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತಡ ಮಾಡೋದು ಬೇಡ ಅಂತೇಳಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೈಟೇ ಕೆಲವೊಂದೆಲ್ಲ ಪ್ಲಾನಿಂಗ್ ಮಾಡಿಕೊಂಡು ಇಂತಿಂಥ ಕೆಲಸ ಎಲ್ಲ ಮುಗಿಸ್ಕೊಬಿಡೋದ. ಅದಾದ ನಂತರ ಅದ್ರ ಜೊತೆಗೆ ನನ್ನ ಡೈಲಿ ರೊಟೀನ್ಗೂ ಕೂಡ ಇಷ್ಟಿಷ್ಟು ಟೈಮ್ನ ಕೊಡೋಣ ಅಂತೇಳಿ ಟೈಮಿಂಗ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಷ್ಟು ಗಂಟೆಗೆ ಎದ್ದೇಳ್ತು ಅಂದರೆ ಒಂದಿಷ್ಟು ಗಂಟೆಗೆ ಅಷ್ಟರಲ್ಲೆಲ್ಲ ನನ್ನ ಕೆಲಸಗಳೆಲ್ಲ ಮುಗ್ದೋಗುತ್ತೆ. ನನ್ನ ಡೈಲಿ ರೊಟೀನ್ಗೂ ಕೂಡ ಸ್ವಲ್ಪ ಸ್ಪೇಸ್ ಇರುತ್ತೆ ಅಂತೇಳಿ ಬೆಳಿಗ್ಗೆ ಬೇಗನೆ ಎದ್ದೇಳೋಣ ಅಂತೇಳಿ 4:45, 5 ಗಂಟೆ, 5:15, 5:45, 5:15 ಈ ಥರ ಕಾಲು ಗಂಟೆ ಬಿಟ್ಟು ಒಂದು 4-5 ಒಂದು ಅಲಾರಮ್ ಸೆಟ್ನ ಮಾಡಿಟ್ಕೊಂಡೆ. ಅಂದರೆ ಒಂದು 1/4 ಗಂಟೆ ಏನಾದರೂ ಲೇಟಾಗಿ ಎದ್ದೇಳ್ತು ಅಂದರೆ ಪರವಾಗಿಲ್ಲ, ಆ ಟೈಮಲ್ಲೂ ಕೂಡ ಅಲಾರಮ್ಮು ಸೌಂಡ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಅಲಾರಮ್ ಸೆಟ್ನ ಮಾಡ್ಕೋತೀನಿ. ಪ್ರತಿದಿನವೂ ಕೂಡ ಇದೇ ಥರ ಅಲಾರಮ್ ಸೆಟ್ ಮಾಡ್ಕೋತೀನಿ. ಬಟ್ ಮಲಗ್ತೀನಿ, ಎದ್ದೇಳೋದು ಲೇಟ್ ಆಗುತ್ತೆ. ಚೆನ್ನಾಗಿ ನಿದ್ದೆ ಬಂದಿರುತ್ತಲ್ವ, ಎದ್ದೇಳೋದು ಲೇಟ್ ಆಗುತ್ತೆ. ಇದೇ ರೀತಿ ಮಾಡ್ಕೊಂಡು ಒಂದು ವಾರ ನೆಗ್ಲೆಕ್ಟ್ ಮಾಡಿಕೊಂಡೆ ಕಳೆದ್ಬಿಟ್ಟೆ. ಇವತ್ತು ವಾಕ್ ಹೋಗೋಣ, ಎಕ್ಸಸೈಸು ಮಾಡೋಣ ಅಂತ ಹೇಳ್ಬಿಟ್ಟೇ ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ. ಬಟ್ ತುಂಬ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಅಂದರೆ ಒಂದು 4:15ಗೆ ಎದ್ದೇಳೋಣ ಅಂದ್ಕೊಂಡೆ. ಮನೆ ಕೆಲಸಗಳೆಲ್ಲ ತುಂಬಾ ಇತ್ತು, ಮತ್ತು ವಾರನೂ ಕೂಡ ಇತ್ತು. ಅತ್ತೆ ಊರಲ್ಲಿರಲಿಲ್ಲ, ಅವರಿದ್ದಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ರು. ಹಾಗಾಗಿ ನನ್ನದೇ ಎಲ್ಲ ಕೆಲಸಗಳಾಗಿರೋದ್ರಿಂದ
ಸ್ವಲ್ಪ ಬೇಗ ಎದ್ದೇಳೋಣ ಅಂದ್ಕೊಂಡು ಒಂದು 4:15 ಹಿಂಗೆ ಎದ್ದೇಳೋಣ. ಅಷ್ಟರಲ್ಲಿ ಎದ್ಬಿಡ್ತು ಅಂದರೆ ಸ್ವಲ್ಪ ಅಡುಗೆದೆಲ್ಲ ಮುಗಿಸ್ಕೊಂಡ್ರೆ ಕೆಲಸಗಳೆಲ್ಲ ಬಾಕಿದು ಮಾಡ್ಕೋಬೋದು ಸ್ವಲ್ಪ ಬೆಳಕಾದ್ಮೇಲೆ ಅಂತ ಅಂದ್ಕೊಂಡೆ. ಬಟ್ 5:15ಗೆ ಎದ್ದೆ, 4:15ಗೆ ಎದ್ದೇಳೋಕ್ಕಾಗಲಿಲ್ಲ. ಎದ್ದು ಸ್ವಲ್ಪ ಪಾತ್ರೆ ತೊಳೆದು ಅದಾದ ನಂತರ ಬಾಗಿಲೊರೆಸಿ ರಂಗೋಲಿ ಇಟ್ಟು ಅಡುಗೆ ಮಾಡಿಟ್ಬಿಡೋಣ. ಅದಾದಮೇಲೆ ಇನ್ನು ಉಳ್ದಿದ್ದ ಕೆಲಸ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಅಡುಗೆನೂ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ್ತಾನೆ 6 ಗಂಟೆ ಸ್ವಲ್ಪ ಬೆಳಕಾಗಿತ್ತು. ನಾನಿಲ್ಲಿ ಬೆಳಗಿನ ತಿಂಡಿಗೆ ಅಂತೇಳಿ ಇನ್ಸ್ಟೆಂಟು ರವೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ಐಡಿಯಾ ಮಾಡಿಕೊಂಡೆ. ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿಟ್ಬಿಟ್ಟು ಬಂದುಬಿಡ್ತಿದ್ದೆ, ಬಿಸಿ ಮುದ್ದೆನ ಮಾಡಿಕೊಡ್ತಿದ್ರು. ಬಟ್ ಬಿಸಿ ಮುದ್ದೆ ಮಾಡೋದಕ್ಕೆ ಅತ್ತೆ ಇರಲಿಲ್ಲ, ನಾನು ಕೂಡ ಚಿಂಟುನ ಟ್ಯೂಷನ್ ಕರ್ಕೋಗ್ಬೇಕಾಗಿತ್ತಲ್ಲ, ಹಾಗಾಗಿ ಇಡ್ಲಿ ಮಾಡಿಬಿಡೋಣ. ಸ್ವಲ್ಪ ನೈಟಿಂದು ರೈಸ್ ಇತ್ತು, ಅದು ಉಳಿದಿತ್ತು, ಅದನ್ನು ಸ್ವಲ್ಪ ಒಗ್ಗರಣೆ ಮಾಡಿಕೊಟ್ಬಿಟ್ರೆ ಬೆಳಗಿನ ತಿಂಡಿಗೆ ಸ್ವಲ್ಪ ಇಡ್ಲಿ ಮತ್ತು ಅನ್ನ ಒಗ್ಗರಣೆ ಅಂದರೆ ಚಿತ್ರಾನ್ನ ತಿನ್ಕೋತಾರೆ. ಮಧ್ಯಾಹ್ನಕ್ಕೆ ಇಡ್ಲಿ ಇರುತ್ತಲ್ಲ ಅದನ್ನು ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡೆ ನೈಟು ಮಲಗಿದೆ. ಬಟ್ ಬೆಳಿಗ್ಗೆ ಎದ್ದೇಳೋದು ಲೇಟ್ ಆಯ್ತಲ್ವ, ಕೆಲಸಗಳಿತ್ತು. ಮನೆ ಕ್ಲೀನ್ ಮಾಡೋದು ಮತ್ತು ಬಟ್ಟೆ ವಾಶ್ ಮಾಡೋದು, 2 ಥರ ಅಡುಗೆ ಮಾಡೋದು, ಮಧ್ಯಾಹ್ನಕ್ಕೆ ಮತ್ತು ಬೆಳಗ್ಗೆ 2 ರೀತಿ ಅಡುಗೆ ಮಾಡೋದು. ಇನ್ನು ನಾನು ಕೂಡ ರೆಡಿಯಾಗಬೇಕು, ಪೂಜೆ ಮಾಡಬೇಕು, ಚಿಂಟು ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. 11 ಗಂಟೆ ಅಷ್ಟರಲ್ಲಿ ಇಷ್ಟೆಲ್ಲ ಮುಗಿಬೇಕು ಅಂತ ಅಂದರೆ ಸ್ವಲ್ಪ ನನಗೂ ಕೂಡ ಹಿಂಸೆ ಆಗತ್ತೆ ಅಂತ ಹೇಳ್ಬಿಟ್ಟು ವಾಕ್ ಹೋಯ್ತು ಅಂದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಅಲ್ಲಿ ಟೈಮ್ ಆಗೇ ಹೋಗುತ್ತೆ. ಇನ್ನು ಎಕ್ಸಸೈಜು ಅಂದರೆ ಒಂದು ಅರ್ಧ ಗಂಟೆ ಟೈಮ್ ಕೊಡಲೇಬೇಕು. ಇನ್ನು ನಾನು ವಿಡಿಯೋ ಶೂಟ್ ಮಾಡಿಕೊಂಡು ಎಕ್ಸಸೈಜ್ ಮಾಡ್ತೀನಿ ಅಂತ ಅಂದರೆ ಫೋನೆಲ್ಲನೂ ಸೆಟ್ ಮಾಡಿ ವಿಡಿಯೋ ನೀಟಾಗಿ ಆಗೋ ರೀತಿ ಒಂದು ಆ್ಯಂಗಲಲ್ಲಿ ಇಟ್ಟು ವಿಡಿಯೋ ಮಾಡ್ಕೋಬೇಕು. ಆ ಟೈಮಲ್ಲಿ ನನಗೆ ಒಂದು 10-15 ನಿಮಿಷ ಟೈಮು ಕೂಡ ಬೇಕಾಗುತ್ತೆ. ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಟೈಮೆಲ್ಲ ಎಕ್ಸ್ಟ್ರಾ ಜಾಸ್ತಿ ಬೇಕು, ಲೇಟ್ ಆಗಿಬಿಡುತ್ತೆ ಅಂತೇಳಿ ವಾಕು ಮತ್ತು ಎಕ್ಸಸೈಸ್ ಎಲ್ಲನೂ ಸ್ಕಿಪ್ ಮಾಡಿ ಫುಡ್ ರೂಟೀನ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಡು ನಾನಿಲ್ಲಿ ಮನೆ ಕೆಲಸಗಳೇನೋ ಫಸ್ಟು ಮುಗಿಸ್ಬಿಡೋದು. ಅದಾದ ನಂತರ ನನ್ನ ರೊಟೀನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ದಿನನ ಸ್ಟಾರ್ಟ್ ಮಾಡಿದೆ. ಹೌಸ್ ವೈಫ್ ಅಂತ ಅಂದರೆ ಕೆಲಸಗಳು ಸಿಕ್ಕಾಪಟ್ಟೆ ಇರುತ್ತೆ. ಯಾವುದಾದ್ರೂ ಒಂದು ಕೆಲಸ ಮುಗಿಸ್ತೀವಿ ಅಂದರೆ ಆರಾಮಾಗಿ ಮಾಡ್ಬೋದು. ಬಟ್ ಮನೆ ಕೆಲಸ ಅಂತ ಅಂದರೆ ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಅಡುಗೆ ಐತೆ, ಪಾತ್ರೆ ಐತೆ, ಇನ್ನು ಬೇರೆ ಏನೋ ಕೆಲಸ, ಈ ರೀತಿ ಸಿಕ್ಕಾಪಟ್ಟೆ ಕೆಲಸಗಳಿರ್ತವೆ. ಅದ್ರ ನಡುವೆ ನಾವು ನಮ್ಮ ಒಂದು ವೆಯ್ಟ್ ಲಾಸ್ ಮಾಡ್ಕೋಬೇಕು, ನಮ್ಮ ಒಂದು ಹೆಲ್ತನ್ನ ಕಾಪಾಡ್ಕೋಬೇಕು ಅಂತ ಅಂದಾಗ ಎಕ್ಸ್ಟ್ರಾ ಟೈಮ್ ಕೊಡಲೇಬೇಕು. ಅದೆಲ್ಲನೂ ಕೂಡ ನೀಟಾಗಿ ಮಾಡ್ಕೊತಾನೇ ಬರ್ತಿದ್ದೆ. ಬಟ್ ಇವಾಗ ಒಂದು 4-5 ದಿವಸ ಗ್ಯಾಪ್ ಆಗಿಬಿಟ್ಟಿರೋದ್ರಿಂದ ಮತ್ತೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಕ್ಯಾಚ್ ಮಾಡೋದಕ್ಕೆ ಆಗ್ತಾನೇ ಇಲ್ಲ. ಸುಮಾರಷ್ಟು ಜನಕ್ಕೆ ಇದೇ ರೀತಿ ಆಗುತ್ತೆ. ಒಂದಷ್ಟು ದಿನ ಮಾಡ್ತೀವಿ, ಅದಾದಮೇಲೆ ಸ್ವಲ್ಪ ಗ್ಯಾಪ್ ಕೊಡ್ತೀವಿ, ಆ ಗ್ಯಾಪು ಹಂಗೇ ಕಂಟಿನ್ಯೂಸ್ ಆಗೋಗುತ್ತೆ. ಮತ್ತು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನನಗೂ ಕೂಡ ಮುಂಚೆ ಏನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೆ, ಆ ಟೈಮಲ್ಲೂ ಕೂಡ ಚೆನ್ನಾಗಿ ಮಾಡಿಕೊಂಡೆ. ಅದಾದ ನಂತರ ಲಾಂಗ್ ಗ್ಯಾಪ್ನ ಕೊಟ್ಟೆ, ಅಂದರೆ 1-1.5 ವರ್ಷದವರೆಗೂ ಗ್ಯಾಪ್ ಕೊಟ್ಬಿಟ್ಟೆ. ಅದಾದಮೇಲೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಕಾಲನ ಕಳೆದೆ. ಇವಾಗೂ ಅದೇ ರೀತಿ ಮಾಡ್ತಾಯಿದ್ದೀನಿ, ಇನ್ನೂ ಒಂದು 4-5 ದಿವಸದಿಂದ ಅಂತ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂತ ಅಂದರೆ ಎಲ್ಲನೂ ಸೆಟ್ ಮಾಡ್ಕೋತೀನಿ ಮೈಂಡಲ್ಲಿ. ಬಟ್ ನಾಳೆಗೆ ಅದನ್ನು ಮಾಡುವಷ್ಟರಲ್ಲಿ ಫುಲ್ಲು ಸ್ವಿಚ್ ಆಫ್ ಆಗಿಬಿಟ್ಟಿರ್ತೀನಿ. ಆ ರೀತಿ ಮಾಡ್ಕೋತಾನೇ ಇದ್ದೀನಿ. ಹಾಗಾಗಿ ವೆಯ್ಟು ಕೂಡ ಚೆಕ್ ಮಾಡಿದೆ. ವೆಯ್ಟ್ ಚೆಕ್ ಮಾಡಿದಾಗ 76.6 ಇದ್ದಂಥ ವೆಯ್ಟು 77.6ಗೆ ಬಂತು. ಅಂದರೆ 1 kg ಜಾಸ್ತಿನೂ ಕೂಡ ಆಗಿತ್ತು. ಈ ರೀತಿ ಒಂದು ವಾರ ಇಲ್ಲ ಒಂದು 4-5 ದಿವಸ ಗ್ಯಾಪ್ ಕೊಟ್ಟಾಗ ಅರ್ಧ kg ಇಲ್ಲ 1 kg ಅಷ್ಟು ವೆಯ್ಟ್ ಗೇನ್ ಆಗುತ್ತೆ. ತೊಂದರೆ ಏನಿಲ್ಲ, ಆರಾಮಾಗಿ ಅದನ್ನು ಕರಗಿಸ್ಕೋಬೋದು, ಅಂದರೆ ಕಡಿಮೆ ಮಾಡ್ಕೋಬೋದು. ಬಟ್ ಅದಕ್ಕಿಂತ ಜಾಸ್ತಿ ಲಾಂಗ್ ಗ್ಯಾಪ್ ಕೊಟ್ಟು ಜಾಸ್ತಿ ವೆಯ್ಟ್ ಗೇನ್ ಆಯಿತು ಅಂದರೆ ಮತ್ತೆ ಯಥಾ ಪ್ರಕಾರ ಅದೇ ಪರಿಸ್ಥಿತಿಗೆ ಬರ್ತೀವಿ. ಹಾಗಾಗಿ ಜಾಸ್ತಿ ಗ್ಯಾಪ್ ಕೊಡೋದು ಬೇಡ. ಸ್ವಲ್ಪ ಏನಾದರೂ ಹೆಲ್ತು ಕೈ ಕೊಡ್ತು ಅಂದಾಗ ಈ ರೀತಿ ಒಂದು 2-3 ದಿನ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡಿ. ಅದು ಬಿಟ್ಟು ಜಾಸ್ತಿ ದಿನ ಒಂದು 10-15 ದಿನ ಇಲ್ಲ 1 ತಿಂಗಳು ಈ ಥರ ಎಲ್ಲ ಗ್ಯಾಪ್ ಕೊಡ್ತು ಅಂದರೆ ಮತ್ತೆ ನಿಮ್ಮ ವೆಯ್ಟ್ ಏನಿತ್ತು ಆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು 2-3 ತಿಂಗಳುಗಳ ಕಾಲ ಟೈಮ್ನ ತೊಗೊಂಡಿರ್ತೀರ. ಬಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಒಂದು 15-20 ದಿನ ಆದರೆ ಸಾಕು, ಮತ್ತೆ ವೆಯ್ಟ್ ಗೇನ್ ಆಗುತ್ತೆ, ಅದೇ ವೆಯ್ಟ್ಗೆ ಬಂದುಬಿಡುತ್ತೆ. ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ದಿನ ಪ್ರಯತ್ನ ಪಡಬೇಕು. ಬಟ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ತುಂಬ ದಿನ ಪ್ರಯತ್ನ ಪಡೋ ಅವಶ್ಯಕತೆಯೇ ಇಲ್ಲ, ಅದಾಗದೇ ಜಾಸ್ತಿ ಆಗೋಗುತ್ತೆ ಕಡಿಮೆ ದಿನಗಳಲ್ಲೇ. ಹಾಗಾಗಿ ಒಂದು ವೆಯ್ಟ್ ಲಾಸ್ ಜರ್ನಿನ ನಾನು ಕೂಡ ಕನ್ಸಿಸ್ಟೆನ್ಸಿನ ಮರಿತಾ ಇದ್ದೀನಿ. ನಾನು ಕೂಡ
ಬೇರೆಯವ್ರಿಗೆ ಮೋಟಿವೇಶನ್ ಆಗೋ ರೀತಿ ಮಾತಾಡ್ತಿದ್ದೆ. ಬಟ್ ನಾನೇ ಮೋಟಿವೇಶನ್ನ ಕಳ್ಕೊತಿದ್ದೀನಿ, ಅಂದರೆ ಸ್ವಲ್ಪ ಹಿಂದುಳಿತಾ ಇದ್ದೀನಿ ಅಂತ ಅಂದ್ಕೊಂಡು ತುಂಬಾ ಬೇಜಾರಾಗ್ತಿತ್ತು. ವೆಯ್ಟ್ ಎಲ್ಲ ಚೆಕ್ ಮಾಡೋದ್ನೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು. ಹಂಗಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಶೂಟೆಲ್ಲ ಮಾಡ್ಕೋತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಇಂಬ್ಯಾಲೆನ್ಸು ಕೂಡ ಆಯಿತು. ಅದನ್ನು ಕೂಡ ತಿಳಿಸ್ತೀನಿ ಯಾಕೆ ಏನು ಅಂತ. ಇನ್ನು ಬೆಳಗಿನ ತಿಂಡಿಗೆ ಇನ್ಸ್ಟೆಂಟ್ ರವೆ ಇಡ್ಲಿ, ಅಂದರೆ ಯಾವುದೇ ರೀತಿಯ ಒಗ್ಗರಣೆ ಏನು ಮಾಡ್ಕೊಳ್ಳಿಲ್ಲ. ಚಟ್ನಿ ಮಾಡ್ತು ಅಂದಾಗ ಇನ್ಸ್ಟೆಂಟ್ ರವೆ ಇಡ್ಲಿ ಮಾಡಿದ್ರೆ ಅದಕ್ಕೆ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೇಕಿತ್ತು ಅಂದರೆ ಈರುಳ್ಳಿ, ಕ್ಯಾರೆಟ್ ತುರಿ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಕಾಂಬಿನೇಷನ್ ಆಗಿ ಇಡ್ಲಿಗೆ ಚಟ್ನಿ ಮಾಡ್ತಾಯಿಲ್ಲ, ಬದನೆಕಾಯಿ ಗೊಜ್ಜನ್ನ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಒಗ್ಗರಣೆ ಮಾಡ್ಕೊಂಡಿಲ್ಲ. ಇಡ್ಲಿಗೆ ಸಿಂಪಲ್ಲು ಸಾದಾ ಇಡ್ಲಿನೇ ಮಾಡ್ಕೋತಾ ಇದ್ದೀನಿ, ಪ್ಲೇನ್ ಇಡ್ಲಿನೇ ಮಾಡ್ಕೋತಾ ಇದ್ದೀನಿ. ಇನ್ನು ಬದನೆಕಾಯಿ ಗೊಜ್ಜನ್ನ ತಗಣಿಕಾಳನ್ನ ನೆನೆಸಿ, ಅಂದರೆ ಅಲಸಂದಿ ಕಾಳನ್ನ ನೈಟೇನೆ ನೆನೆಸಿಟ್ಟು ಅದಾದ ನಂತರ ಒಗ್ಗರಣೆಗೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಸಾಂಬಾರು ಪುಡಿ ಹಾಕಿ ಕೂಗಿಸ್ಕೊಂಡಿತ್ತು ಅಂದಿದ್ರೆ ಮುಗೀತಿತ್ತು. ಬಟ್ ನಾನು ಅಲಸಂದಿ ಕಾಳನ್ನ ನೆನೆಸಿಡೋದನ್ನ ಮರೆತಿದ್ದೆ. ಹಾಗಾಗಿ ಬೆಳಿಗ್ಗೆನೇ ಒಂದು ಸಪ್ರೇಟಾಗಿ ಕಾಳನ್ನ ಒಂದು 4-5 ವಿಸಲ್ಲು ಕೂಗಿಸ್ಕೊಂಡೆ. ಅದಾದ ನಂತರ ಗೊಜ್ಜಿಗೆ ಸಾಸಿವೆ, ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಏನು ಬೇಯಿಸ್ಕೊಂಡಿದ್ವಲ್ಲ ಅಲಸಂದಿ ಕಾಳು ಅದನ್ನು ಕೂಡ ಸೇರಿಸಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಕಾಯಿ ತುರಿ, ಇನ್ನು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಒಂದು 3-4 ವಿಸಲ್ ಕೂಗಿಸ್ಕೊತು ಅಂತ ಅಂದರೆ ಆರಾಮಾಗಿ ಗೊಜ್ಜು ರೆಡಿಯಾಗಿ ಹೋಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಬಟ್ ಕಾಳು ನೆನೆಸಿಲ್ಲ ಅಂತ ಅಂದ್ರೂ ಓಕೆ. ಬೆಳಿಗ್ಗೆ ಟೈಮ್ಗೆ ಅಂದರೆ ಇನ್ಸ್ಟೆಂಟಾಗೇ ಸಪ್ರೇಟಾಗಿ ಬೇಯಿಸ್ಕೊಂಡು ಈ ರೀತಿಯೂ ಮಾಡ್ಕೊತು ಅಂದರೆ ತುಂಬಾ ರುಚಿಯಾಗಿರುತ್ತೆ. ಇಡ್ಲಿಗಂತೂ ಸಖತ್ತು ಕಾಂಬಿನೇಷನ್ ಇದು. ಇಡ್ಲಿ, ರೊಟ್ಟಿ, ಚಪಾತಿ, ದೋಸೆ ಯಾವುದಕ್ಕಾದ್ರೂ ಕೂಡ ಮಾಡ್ಕೋಬೋದು. ನಮ್ಮನೆಯವ್ರ ಫೇವ್ರೇಟ್ ಇದು. 1-2 ದಿನ ಇದನ್ನೇ ಬಿಸಿ ಮಾಡಿಕೊಡ್ತು ಅಂದರೆ ಆರಾಮಾಗಿ ಟೆನ್ಷನ್ ಇಲ್ಲದೇ ತಿಂತಾರೆ. ಹಾಗಾಗಿ ಸ್ವಲ್ಪ ಈ ರೀತಿ ಗೊಜ್ಜನ್ನ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ಕೋತೀನಿ. ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೊಟ್ಟರು ಕೂಡ ಇಷ್ಟಪಟ್ಟು ತಿಂತಾರೆ ಅಂತೇಳಿ ಈ ಗೊಜ್ಜನ್ನೇ ಮಾಡಿಕೊಂಡೆ. ಮತ್ತು ಇಡ್ಲಿನೂ ಕೂಡ ಒಂದು ಇಬ್ರಿಗಾಗುವಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ನಾನೊಂದು 2 ಇಡ್ಲಿ ತಿಂದೆ ಅಷ್ಟೇ ಬೆಳಗಿನ ತಿಂಡಿಗೆ. ಇನ್ನು ನಮ್ಮ ಮನೆಯವ್ರಿಗೆ ಮಧ್ಯಾಹ್ನದ ಊಟಕ್ಕೂ ಬೇಕು. ನಮ್ಮ ಅತ್ತೆ ಇದ್ದಿದ್ದರೆ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡಿಡ್ತಿದ್ದೆ. ಮುದ್ದೆನ ಮಾಡಿಕೊಡ್ತಿದ್ರು, ಬಿಸಿ ಬಿಸಿ ಮುದ್ದೆನ. ಅವ್ರು ಇಲ್ದಿರೋ ಕಾರಣ ಅನ್ನ ಸಾಂಬಾರು ಮಾಡೋದಕ್ಕೆ ಹೋಗಲಿಲ್ಲ. ಮುದ್ದೆ ಮಾಡೋರು ಯಾರು ಇಲ್ವಲ್ಲ ಅಂಥೇಳಿ ಇಡ್ಲಿ ಮಾಡಿಟ್ಟು ಅಂತ ಅಂದರೆ ಸ್ವಲ್ಪ ಹಾಟ್ ಬಾಕ್ಸ್ಗೆಲ್ಲ ಹಾಕಿಡ್ತು ಅಂದರೆ ಊಟ ಮಾಡ್ತಾರೆ. ಮುದ್ದೆ ಎಲ್ಲ ಸ್ವಲ್ಪ ಎಷ್ಟೇ ಹಾಟ್ ಬಾಕ್ಸ್ಗೆ ಇಟ್ರೂ ಸ್ವಲ್ಪ ಬಿಗಿಯಾಗಿ ಬಿಡೋ ರೀತಿ, ಇಲ್ಲ ಅಂದರೆ ಬಿಸಿ ಕಡಿಮೆ ಆಗೋ ರೀತಿ ಆಗುತ್ತೆ. ಬಿಸಿ ಇಲ್ಲ ಅಂದರೆ ಮುದ್ದೆ ತಿನ್ನೋದಕ್ಕೆ ಆಗೋಲ್ಲ. ಆ ಮುದ್ದೆನ ಅಲ್ಲಿ ಮಾಡಿ ಅಲ್ಲೇ ತಿಂತು ಅಂದರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ, ಬಿಗಿ ಆಗೋದಿಲ್ಲ. ತಣ್ಣಗಾಗ್ಬಿಡ್ತು ಅಂದರೆ ಸ್ವಲ್ಪ ಬಿಗಿ ಆಗುತ್ತೆ, ನುಂಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ಮುದ್ದೆ ಮಾಡೋದಕ್ಕೆ ಹೋಗಲಿಲ್ಲ. ಇಡ್ಲಿನೇ ಮಾಡಿಕೊಂಡೆ. ಇಡ್ಲಿ ಅಂತೂ ಸಖತ್ತಾಗಿ ಸಾಫ್ಟಾಗಿ ಬಂದಿತ್ತು. ಏನಿಲ್ಲ, ದಪ್ಪ ರವೆ ಮತ್ತು ಮೊಸರು 1 ಕಪ್ಪು, ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಆಪ್ಷನಲ್ಲು. ನಾನು ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತೇಳಿ ಹಾಕ್ಕೊಂಡೆ. ಎಲ್ಲನೂ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಲ್ಲ ಒಂದು 3/4 ಗಂಟೆ ಬಿಟ್ಟು ಇಡ್ಲಿನ ಮಾಡ್ಕೊತು ಅಂದರೆ ಸ್ವಲ್ಪ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರ್ಕೊಂಡು ಅದಾದ ನಂತರ ಚೂರೇ ಜಾಸ್ತಿನೂ ಹಾಕೊಳ್ಳೋಕೆ ಹೋಗ್ಬಾರ್ದು. ಚೆನ್ನಾಗಿ ಉಬ್ಬು ಬರಬೇಕು ಅಂದರೆ ಒಂದು ಅರ್ಧ ಒಂದು ಏನು ಕಲಸಿಟ್ಕೊಂಡಿದ್ವಲ್ಲ ಹಿಟ್ಟು, ಅದನ್ನು ಸ್ವಲ್ಪ ಒಂದು ಅರ್ಧದಷ್ಟು ಹಾಕಿ ಇನ್ನೊಂದು ಅರ್ಧದಷ್ಟು ಖಾಲಿ ಬಿಡ್ತು ಅಂದರೆ ಫುಲ್ಲಾಗಿ ಉಬ್ಕೊಂಡು ಬರುತ್ತೆ. ನೋಡ್ತಾ ಇರ್ಬೋದು ನೀವು, ನಾನು ಕೈಯಲ್ಲೇ ಹಿಡಿತಾ ಇದ್ದೀನಿ ಇಡ್ಲಿನ, ಸ್ಪೂನ್ ಯೂಸೇ ಮಾಡ್ತಾಯಿಲ್ಲ. ಸ್ವಲ್ಪ ಬಿಸಿ ಇತ್ತಲ್ವ, ಅದು ಬಿಡ್ತು ಅಂತ ಅಂದರೆ ಆರಾಮಾಗಿ ಪ್ಲೇಟ್ಗೆ ಅಂಟ್ಕೊಳ್ದೇ ಬರ್ತಿತ್ತು ಇಡ್ಲಿ. ಈ ರೀತಿ ಮಾಡಿಕೊಂಡ್ರೆ ವೀಕ್ಲಿ 1 ಟೈಮೋ 2 ಟೈಮೋ ಮಾಡ್ಕೊತು ಅಂದರೆ ಆರಾಮಾಗಿ ಬೆಳಗಿನ ತಿಂಡಿನ ಮುಗಿಸ್ಕೋಬೋದು. ಒಂದೇ ಥರದ ತಿಂಡಿನೂ ಕೂಡ ಆಗೋಲ್ಲ, ಸಪ್ರೇಟು ವೆರೈಟಿಯಾಗೂ ಕೂಡ ಇರುತ್ತೆ. ಇದಕ್ಕೆ ಚಟ್ನಿ ಕಾಂಬಿನೇಷನ್ ಇದ್ದಾಗ ಒಗ್ಗರಣೆ ಮಾಡ್ಕೊಂಡ್ರಂತೂ ಇನ್ನೂ ಸೂಪರಾಗಿರುತ್ತೆ. ಒಗ್ಗರಣೆ ಇಡ್ಲಿ ಮಾಡ್ಕೊಂಡ್ರಂತೂ, ಅಂದರೆ ಮಸಾಲೆ ಇಡ್ಲಿ ಮಾಡ್ಕೊಂಡ್ರಂತೂ ಸೂಪರಾಗಿರುತ್ತೆ. ಈ ರೀತಿ ಬೆಳಗಿನ ತಿಂಡಿನ ರೆಡಿ ಮಾಡಿಕೊಂಡೆ. ಇನ್ನು ಸ್ವಲ್ಪ ನೈಟ್ದು ಕೂಡ ಅನ್ನ ಉಳಿದಿತ್ತು, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಚಿತ್ರಾನ್ನ ಮಾಡ್ಕೊಳ್ಳೋಣ, ಪ್ಲೇನ್ ಚಿತ್ರಾನ್ನ ಅಂಥೇಳಿ ಚಿತ್ರಾನ್ನ ಕೂಡ ಮಾಡಿದ್ದೀನಿ. ಮತ್ತು ನಮ್ಮ ಮನೆಯವ್ರಿಗೂ ಕೂಡ ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಅಂದರೆ 8 ಗಂಟೆ ಆಗಿದೆ ಆಲ್ರೆಡಿ. ಆ 8 ಗಂಟೆ ಅಷ್ಟರಲ್ಲಿ ಅರ್ಧ ಕೆಲಸದಷ್ಟು ಮುಗ್ದಿತ್ತು, ಇನ್ನು ಅರ್ಧ ಕೆಲಸ ಉಳಿದಿತ್ತು. ಇನ್ನು ಇಡ್ಲಿ ಎಲ್ಲ ಮಾಡಿದ್ನಲ್ಲ, ಅದ್ರ ಪಾತ್ರೆ ಎಲ್ಲ ಇತ್ತಲ್ಲ, ಅದನ್ನು ಕೂಡ ವಾಶ್ ಮಾಡಿ ಅದಾದ ನಂತರ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಅದನ್ನು ಮಾಡಿ ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ
ಅದಾದ ನಂತರ ತಿಂಡಿ ತಿನ್ನೋಣ ಅಂತೇಳಿ ಇಲ್ಲಿ ಫಸ್ಟಿಗೆ ಕೆಲಸಗಳೆಲ್ಲ ಮುಗಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಏಳ್ತು ಅಂದರೆ ಇನ್ನು ಸಂಜೆ ನಾವು ನೈಟ್ ಮಲಗೋವರೆಗೂ ನಮಗೆ ಏನಾದರೂ ಒಂದೊಂದು ಕೆಲಸ ಇದ್ದೇ ಇರುತ್ತೆ. ಆ ಕೆಲಸಗಳ ನಡುವೆ ನಮ್ಮ ಒಂದು ಹೆಲ್ತ್ನೂ ಕೂಡ ನಾವು ಕಾಪಾಡ್ಕೋಬೇಕಾಗತ್ತೆ. ಹೆಲ್ತ್ ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಾವೇನಾದರೂ ವೆಯ್ಟ್ ಜಾಸ್ತಿ ಇತ್ತು ಅಂದರೆ ವೆಯ್ಟ್ನೂ ಕೂಡ ಕಡಿಮೆ ಮಾಡ್ಕೋಬೇಕು. ಸುಮಾರಷ್ಟು ಸಲ ನಾನು ಕೂಡ ಯೋಚನೆ ಮಾಡಿ ಒಂದು ಟೆನ್ಷನ್ನ ತೊಗೊಂಡ್ಬಿಟ್ಟಿದ್ದೀನಿ. ಏನಕ್ಕಂತಂದರೆ ಏನಕ್ಕೆ ನನ್ನ ಕೈಲಿ ಸಾಧ್ಯನೇ ಆಗ್ತಾಯಿಲ್ವಲ್ಲ, ಮೈಂಡು ಕೂಡ ಅಪ್ಸೆಟ್ ಆಗ್ತಿದೆ, ಹೆಲ್ತು ಕೂಡ ಅಪ್ಸೆಟ್ ಆಗ್ತಿದೆ. ಮತ್ತು ನನಗೆ ಫಿಸಿಕಲಿ ಮೆಂಟಲಿ ನಾನು ಸ್ಟೇಬಲ್ ಆಗಿಲ್ವೇನೋ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಕ್ವಿಟ್ ಮಾಡ್ತಿದ್ದೀನೇನೋ, ಮೊದಲಿನ ಥರ ಕ್ವಿಟ್ ಮಾಡ್ತಿದ್ದೀನೇನೋ ಅಂತ ಸ್ವಲ್ಪ ಭಯನೂ ಕೂಡ ಸ್ಟಾರ್ಟ್ ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲು, ಅದ್ರ ಜೊತೆಗೆ ಕೆಲವೊಂದು ಸಲ ಕರೆಂಟು ಕೂಡ ಇರಲ್ಲ, ಫ್ಯಾನ್ ಇರಲ್ಲ, ನಿದ್ದೆ ಇರಲ್ಲ, ಸರಿಯಾಗಿ ನಿದ್ದೆ ಆಗ್ತಾ ಇರಲ್ಲ. ನಿದ್ದೆ ಆಗಲಿಲ್ಲ ಅಂದರೆ ಕೆಲಸಗಳಂತೂ ಏನೂ ಕೂಡ ಆಗಲ್ಲ. ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕಾಗಲ್ಲ. ಈ ಥರದ್ದೆಲ್ಲ ಸುಮಾರಷ್ಟು ಪ್ರಾಬ್ಲಮ್ಗಳು ಆಗ್ತಾನೇ ಇದೆ. ಮುಂಚೆ ಮನೇಲಿದ್ದಾಗ ಈ ರೀತಿ ರೀಸನ್ಸ್ಗಳನ್ನ ಕೊಡ್ತಾನೇ ಇರಲಿಲ್ಲ. ಅಂದರೆ ಮನೇಲಿರ್ತಿದ್ದೆ, ಕೆಲಸಗಳೆಲ್ಲ ಮಾಡ್ಕೋತಿದ್ದೆ, ಕೆಲಸಗಳ ಜೊತೆಗೆ ನನ್ನ ರೂಟೀನು ಕೂಡ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೆ. ಅದಾದ ನಂತರ ಏನಾದರೂ ಸುಸ್ತು ಆಯಾಸ ಆಯಿತು ಅಂತ ಅಂದರೆ, ಏನಾದರೂ ರೆಸ್ಟ್ ಮಾಡಬೇಕು ಅಂದರೆ ಆರಾಮಾಗಿ ಸ್ವಲ್ಪ ಹೊತ್ತು ಮಲಗ್ತಿದ್ದೆ. ಅಂದರೆ ನಿದ್ದೆ ಮಾಡ್ತಿರಲಿಲ್ಲ, ಸುಮ್ಮನೆ ಹಾಗೇ ಜಸ್ಟ್ ಮಲಗ್ತಿದ್ದೆ. ಈ ಥರದ್ದೆಲ್ಲ ಆಗ್ತಿತ್ತು. ಅಷ್ಟೇನು ಹಿಂಸೆ ಅಂತ ಅನ್ನಿಸ್ತಿರಲಿಲ್ಲ. ರೆಸ್ಟು ಕೂಡ ಸಿಗ್ತಿತ್ತು, ರಿಲ್ಯಾಕ್ಸು ಕೂಡ ಆಗ್ತಿದೆ. ಬಟ್ ಇವಾಗ ಏನೇ ಕೆಲಸ ಇದ್ರೂ 11 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು ನಾನು. ಅಂದರೆ 10 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು. ಇನ್ನು 1 ಅವರು ನಾನು ಪ್ಯಾಕಿಂಗ್ ಕೆಲಸ ಮತ್ತು ನಾನು ರೆಡಿಯಾಗೋ ಕೆಲಸ ಇರುತ್ತೆ. ಚಿಂಟು ರೆಡಿ ಮಾಡಿ, ನಾನು ರೆಡಿ ಮಾಡಿ, ಬಾಕ್ಸ್ ಎಲ್ಲ ರೆಡಿ ಮಾಡುವಂಥ ಕೆಲಸಗಳಿರುತ್ತೆ. 10 ಗಂಟೆ ಅಷ್ಟರಲ್ಲಿ ಕೆಲಸಗಳೆಲ್ಲ ಮುಗ್ಸೋಕ್ಕಾಗತ್ತಾ? ಬೆಳಿಗ್ಗೆ 5 ಗಂಟೆ 5:30ಗೆ ಏಳ್ತು ಅಂದರೆ ಮನೆ ಕೆಲಸ ಮಾಡಿ, ವಾರ ಮಾಡಿ, ಪೂಜೆ ಮಾಡಿ, ಅದ್ರ ಜೊತೆಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಅಡುಗೆ ಎರಡೂ ಸುಧಾ ಮಾಡಿಕೊಂಡು ಅದಾದಮೇಲೆ ನಾನು ಕೂಡ ರೆಡಿಯಾಗಿ ಹೋಗಬೇಕಿತ್ತು. ಹಾಗಾಗಿ ಈಗೊಂದು 15 ಡೇಸು 20 ಡೇಸಿಂದ ಮಧ್ಯಾಹ್ನದ ಹೊತ್ತು ಊಟನೇ ಮಾಡೋದು ಬಿಟ್ಟೆ. ಜಸ್ಟ್ ಸಲಾಡು ಮತ್ತು ಹಣ್ಣುಗಳನ್ನ ತಿನ್ಕೊಳ್ಳೋಣ, ಬೆಳಗ್ಗೆ ಊಟ ಮಾಡೋದು, ಸಂಜೆ ಊಟ ಮಾಡೋದು, ಅದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಯೂಸು ಕೂಡ ಆಯಿತು. ಮನೇಲಿದ್ದಾಗ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಏನಾದರೂ ತರಾವರಿ ಅಡುಗೆನ ಮಾಡ್ಕೋತಿದ್ದೆ. ಅಂದರೆ ವೆಯ್ಟ್ ಲಾಸ್ಗೆ ಯೂಸ್ ಆಗ್ತಕ್ಕಂಥ ಮೀಲ್ ಪ್ಲ್ಯಾನಿಂಗ್ನೇ ಮಾಡಿಕೊಂಡು ಊಟ ಮಾಡ್ತಿದ್ದೆ. ಬಟ್ ಟೈಮಿಂಗ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡಬೇಕು. ಬೆಳಿಗ್ಗೆ 2 ಥರ ಅಡುಗೆ ಮಾಡಿ ನನಗೆ ಸಪ್ರೇಟ್ ಮಾಡಿಕೊಂಡು ಅದನ್ನೆಲ್ಲ ಬಾಕ್ಸಿಗೆ ತುಂಬಿಕೊಂಡು ಹೋಗೋದು ಹಿಂಸೆ ಆಗುತ್ತೆ ಅಂತೇಳಿ ಸಲಾಡ್ನ ತಿನ್ಕೊಳ್ಳೋಣ. ಸಲಾಡ್ ಜೊತೆಗೆ ಮಜ್ಜಿಗೆ ಕುಡಿತೀನಿ. ಅಂದರೆ ಸೌತೆಕಾಯಿ, ಕ್ಯಾರೆಟು, ಯಾವುದಾದ್ರೂ ಒಂದು ಹಣ್ಣು, ಅದ್ರ ಜೊತೆಗೆ ಮಜ್ಜಿಗೆ, ಇದನ್ನೆಲ್ಲ ತೊಗೋತೀನಲ್ವ, ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಅಷ್ಟು ಫೀಲ್ ಏನು ಆಗ್ತಿಲ್ಲ. ಅಂದರೆ ಕ್ರಮೇಣವಾಗಿ ನಾನು ಒಂದು ಕ್ವಾಂಟಿಟಿನ ಕಡಿಮೆ ಮಾಡ್ತಾ ಬರ್ತಾಯಿದ್ದೀನಲ್ವ, ಅಷ್ಟೇನು ರಿಸ್ಕ್ ಆಗಲಿಲ್ಲ. ಅಂದರೆ ಸ್ಟಾರ್ಟಿಂಗ್ ಡೇಸ್ ಆಗ್ತಿತ್ತು ಅಂದಿದ್ರೆ ಸ್ವಲ್ಪ ರಿಸ್ಕ್ ಆಗಿಬಿಡ್ತಿತ್ತು. ಬಟ್ ನಾನು ಆಗಲೇ ಒಂದು 2 ತಿಂಗಳು 2.5 ತಿಂಗಳಿಂದ ಡಯಟ್ ಮಾಡ್ಕೋತಾ ಇದ್ದೀನಲ್ಲ, ಅಷ್ಟೇನು ರಿಸ್ಕ್ ಆಗ್ತಿಲ್ಲ. ಹಾಗಾಗಿ ಫುಡ್ ರೂಟೀನ್ಗೆಲ್ಲ ಅಡ್ಜಸ್ಟ್ ಆಗಿದ್ದೀನಿ. ಬಟ್ ಓಡಾಟ ಇದೆಯಲ್ಲ, ಅದು ಕೂಡ ನನಗೆ ಸ್ವಲ್ಪ ಹಿಂಸೆ ಆಗ್ತಿರೋದು. ಅಷ್ಟು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಒಂದು ಚಿಂಟುನ ಟ್ಯೂಷನ್ಗೆ ಹಾಕಬೇಕು ಅನ್ನೋ ಒಂದು ಜೋಶಲ್ಲಿ ನಾನೇ ಕರ್ಕೊಂಡು ಬರ್ತೀನಿ. ಸುಮ್ಮನೆ ಏನಕ್ಕೆ ವ್ಯಾನ್ಗೆಲ್ಲ ಹಾಕೋದು, ಸುಮ್ಮನೆ ಎಕ್ಸ್ಟ್ರಾ ಅಮೌಂಟ್ ಏನಕ್ಕೆ ಖರ್ಚು ಮಾಡೋದು. ನನಗೂ ಕೂಡ ಮನೇಲಿದ್ದು ಬೋರ್ ಆಗುತ್ತೆ. ಸ್ವಲ್ಪ ಹೊರಗಡೆ ಹೋಗ್ತು ಅಂದರೆ ಮೈಂಡು ಕೂಡ ರಿಲ್ಯಾಕ್ಸ್ ಆಗ್ಬೋದು, ಆರಾಮ್ ಅನಿಸ್ಬೋದು ಅಂತೇಳಿ ಸುಮಾರು 13 ವರ್ಷಗಳ ನಂತರ ನಾನು ಈ ರೀತಿ ಓಡಾಡ್ತಾ ಇರೋದು. ಅಂದರೆ ನನ್ನ ಕಾಲೇಜ್ ಡೇಸಲ್ಲಿ ಅಷ್ಟೇ ನಾನು ಈ ರೀತಿ ಓಡಾಡ್ತಿದ್ದು ಡೈಲಿ. ಅದು ಬಿಡ್ತು ಅಂದರೆ ನೆಕ್ಸ್ಟ್ 13 ವರ್ಷದ ನಂತರ ನಾನು ಇದೇ ಫಸ್ಟ್ ಟೈಮು ಇಷ್ಟು ಓಡಾಡಿರೋದು. ಮಂಡ್ಯ ಮತ್ತು ನಮ್ಮೂರಿಗೆ ಇಷ್ಟು ಓಡಾಡಿರೋದು. ಹಾಗಾಗಿ ಏಜ್ ಏನು ಚಿಕ್ಕದಲ್ವಲ್ಲ, ಏಜ್ ಆಗಿದೆ, ಸ್ವಲ್ಪ ಸುಸ್ತು ಆಯಾಸ ಆಗೋದು ಕಾಮನ್ನು. ಹಂಗಾಗಿ ಒಂದು 4-5 ದಿವಸ ರೆಸ್ಟ್ ಮಾಡೋಣ ಅಂತೇಳಿ ನಾನೇ ಬಿಟ್ಬಿಟ್ಟೆ. ಬಟ್ ಬಿಟ್ಟೆ. ಅಲ್ಲಿ ಜಾಸ್ತಿ ಚೀಟ್ ಮೀಲ್ ಏನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಬಟ್ ಊಟ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತೊಗೋತಿದ್ನಲ್ಲ, ಹಾಗಾಗಿ ವೆಯ್ಟ್ ಗೇನ್ ಆಗಿರೋದು. ಅದನ್ನು ಕಡಿಮೆ ಮಾಡ್ಕೊಳ್ಳೋ ಟ್ರಿಕ್ ಗೊತ್ತಿದೆ, ಆರಾಮಾಗಿ ಮಾಡ್ಕೋತೀನಿ. ಅದ್ರ ಬಗ್ಗೆ ಚಿಂತೆ ಮಾಡ್ತಾಯಿಲ್ಲ. ನನಗೆ ಏನಾಗಿದೆ ಅಂತ ಅಂದರೆ ಒಂದು ಇದು ಸಿಗ್ತಾಯಿಲ್ಲ, ಗ್ರಿಪ್ ಸಿಗ್ತಾಯಿಲ್ಲ. ಮತ್ತು ಸ್ಟಾರ್ಟ್ ಮಾಡ್ಕೋಬೇಕು ಅಂತೀನಿ, ಡಿಸ್ಕಂಟಿನ್ಯೂ ಆಗುತ್ತೆ. ಸ್ಟಾರ್ಟ್ ಮಾಡ್ಕೋಬೇಕು ಅಂತೀನಿ, ಡಿಸ್ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ. ಇವತ್ತು ಕೂಡ ಹಾಗೇ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿದ್ದೀನಿ.
ಬೆಳಗಿನ ತಿಂಡಿಗೆ 2 ಇಡ್ಲಿನೂ ಕೂಡ ತಿಂದಿದ್ದೀನಿ. ಮಧ್ಯಾಹ್ನಕ್ಕೆ ಸಲಾಡು ಕೂಡ ತೊಗೊಂಡು ಬಂದಿದ್ದೀನಿ. ಚಿಂಟು ಟ್ಯೂಷನ್ ಹತ್ರಕ್ಕೆ ಸಲಾಡು ಕೂಡ ತೊಗೊಂಡು ಬಂದಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಲೇಟಾಗೇ ತಿಂದೆ. ಅಷ್ಟೇನು ಹೊಟ್ಟೆ ಹಶ್ವೇನಂತ ಆಗ್ತಿರಲಿಲ್ಲ. ಬಟ್ ಸಂಜೆ ಒಂದು ದೇವ್ರ ಕಾರ್ಯ ಇತ್ತು, ಅಲ್ಲಿ ಊಟ ಇತ್ತು, ನಾನ್ ವೆಜ್ ಊಟ. ಅಲ್ಲಿಗೆ ಹೋಗಿ ಊಟ ಮಾಡಬೇಕು ಅಂತ ತುಂಬಾ ಅನ್ನಿಸ್ಬಿಡ್ತು. ಬಿಡು ನಾಳೆಯಿಂದ ಮಾಡ್ಕೊಳ್ಳೋಣ, ಇವತ್ತು ಮಿಸ್ ಆದರೂ ಪರವಾಗಿಲ್ಲ ಅಂಥೇಳಿ ಅಲ್ಲೋಗಿ ಚೀಟ್ ಮೀಲ್ ಮಾಡಿದೆ. ಅದಾದಮೇಲೆ ಇನ್ನೊಂದು ಫಂಕ್ಷನ್ ಇತ್ತು, ಅಲ್ಲೂ ಕೂಡ ಹೋಗಿ ಲೈಟಾಗಿ ಟೇಸ್ಟ್ ಮಾಡಿದೆ. ಅಂದರೆ ಇವತ್ತಂತೂ ಒಂದು 4 ಬಾರಿ ಊಟ ಮಾಡಿದ್ದೀನಿ. ಚೂರೇ ಆದ್ರೂ 4 ಬಾರಿ ಊಟ ಮಾಡಿದ್ದೀನಿ. ಈ ರೀತಿ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ದೇ ನಾನು ಸ್ಕಿಪ್ ಮಾಡ್ತಾ ಹೋಗ್ತಿದ್ದೀನಲ್ವ, ಹಾಗಾಗಿ ಅದು ನನಗೆ ಗ್ರಿಪ್ ಸಿಗ್ತಾಯಿಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಮೈಂಡನ್ನು ಸ್ವಲ್ಪ ಆ ಕಡೆ ಈ ಕಡೆ ಡೈವರ್ಟ್ ಮಾಡೋದನ್ನು ಕಡಿಮೆ ಮಾಡಿ ಫುಡ್ ಮೇಲೆ ಲವ್ನ ಜಾಸ್ತಿ ತೋರಿಸೋದನ್ನು ಬಿಟ್ಟು ವೆಯ್ಟ್ ಲಾಸ್ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತೇಳಿ ಅದ್ರ ಬಗ್ಗೆ ಗಮನ ಕೊಡೋಣ. ಫುಡ್ ಕ್ರೇವಿಂಗ್ ಎಲ್ಲ ಸ್ವಲ್ಪ ಕಟ್ ಮಾಡೋಣ, ನನ್ನ ಆಸೆಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ. ಅಂದರೆ ವೆಯ್ಟ್ ಲಾಸ್ ಮಾಡ್ತು ಅಂದರೆ ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ತಿನ್ನಬಾರ್ದು ಅಂದರೆ ತಿನ್ನೋದಕ್ಕೆ ಹೋಗಲ್ಲ. ಬಟ್ ತಿನ್ನಬೇಕು ಅಂತ ಏನಾರು ತೀರಾ ಅನ್ನಿಸ್ದಾಗ ತಿನ್ನಲೇಬೇಕು ನಾನು. ಆ ರೀತಿ ಮಾಡಿಕೊಂಡು ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು ಅಂತ ಕಾಲ ಕಳೆದೆ. ಈ ಒಂದು ವಿಡಿಯೋದಲ್ಲೂ ಅಷ್ಟೇ ಕಂಪ್ಲೀಟಾಗಿ ಸಂಜೆವರೆಗೂ ಮಾಡ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ, ಚೀಟ್ ಮೀಲ್ ಮಾಡಿಕೊಂಡೆ. ಬಟ್ ನಾಳೆಯಿಂದ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯ ವೀಡಿಯೋಸ್ಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಕೂಡ ಆ ಒಂದು ವೀಡಿಯೋಗಳೆಲ್ಲನೂ ನೋಡಿಕೊಂಡು ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೋದು. ಮತ್ತು ನಾನೊಂದು ಚಾರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಅದ್ರದ್ದು ಒಂದು 10 ಡೇಸ್ ಆದಮೇಲೆ ಮತ್ತೆ ಇನ್ನೊಂದು ಚಾರ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಯಾರೆಲ್ಲ ಒಂದು ಚಾರ್ಟ್ನ ನೋಡಿಕೊಂಡು ವೆಯ್ಟ್ ಲಾಸ್ ಆಗ್ತೀರಾ ಒಂದು 10 ಡೇಸಲ್ಲಿ, ಒಂದು 3/4 kg, ಒಂದು ಅರ್ಧ kg, ಇಲ್ಲ 1 kg ಏನಾದರೂ ವೆಯ್ಟ್ ಲಾಸ್ ಆಗಿತ್ತು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಗೂ ಕೂಡ ಯೂಸ್ ಆಯಿತು, ನೆಕ್ಸ್ಟ್ ಚಾರ್ಟ್ನ ತಿಳಿಸಿ ಅಂತ. ನೀವು ನೆಕ್ಸ್ಟ್ ಚಾರ್ಟ್ ತಿಳಿಸಿ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಆ ಚಾರ್ಟ್ನ ರೆಡಿ ಮಾಡಿ ಕೊಡೋದು. ಇಲ್ಲ ಅಂದರೆ ಅಲ್ಲಿವರೆಗೂ ನಾನು ಆ ಚಾರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ಕೊನೆವರೆಗೂ ವೀಡಿಯೋನ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಮತ್ತು ನಾಳಿನ ವೀಡಿಯೋ ವೆಯ್ಟ್ ಲಾಸ್ ಜರ್ನಿಯ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.